ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಘಾರ್ಗ ಒಂದು ವಿಭಿನ್ನ ಟೈಟಲ್ ಇರುವಂತಹ ಚಿತ್ರ ಇದೇ ವಾರ ಅಂದರೆ ಫೆಬ್ರವರಿ 6ನೇ ತಾರೀಕು ಸ್ಯಾಂಡಲ್ವುಡ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ನಿರ್ದೇಶಕರಾಗಿರುವಂತಹ ಶಶಿಧರ್ ಅವರು, ಹಾಗೆ ಈ ಚಿತ್ರದಿಂದ ನಾಯಕನಾಗಿ ಪರಿಚಿತರಾಗ್ತಾ ಇರುವಂತಹ ಅರುಣ್ ರಾಮ್ ಪ್ರಸಾದ್ ಅವರು, ಜೊತೆಗೆ ಈ ಚಿತ್ರದ ನಿರ್ಮಾಪಕರಾಗಿರುವಂತಹ ಅಶ್ವಿನಿ ರಾಮ್ ಪ್ರಸಾದ್ ಅವರು, 3 ಜನ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಿಮ್ಮ ವೆಲ್ಕಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಫಸ್ಟೇ ಹೇಳ್ತೀನಿ, ಸಿನಿಮಾ ಖಂಡಿತವಾಗ್ಲೂ ಆ ಟ್ರೈಲರ್ ಟೀಸರ್ ಎಲ್ಲ ನೋಡಿದ್ರೆ ಪ್ರಾಮಿಸ್ ಕ್ರಿಯೇಟ್ ಮಾಡಿದೆ. ಒಂದು ಪ್ರಾಮಿಸಿಂಗ್ ಸಿನಿಮಾ ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಒಂದು ಯೂತ್ಫುಲ್ ಸಿನಿಮಾ, ಒಂದೇನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಹೇಳೋದಕ್ಕೆ ಹೊರಟಿದ್ದಾರೆ. ಖಂಡಿತ ಜನ ಇದನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ ಟೀಸರ್ ಟ್ರೈಲರ್ ನೋಡ್ದಂಗೆ. ಸರ್, ಪ್ರೊಡ್ಯೂಸರ್ ಆಗಿದ್ದೀರಿ, ನಿಮಗೇನು ಅನಿಸುತ್ತೆ ಸರ್? ಸಿನಿಮಾದಲ್ಲಿ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ ಈಗ ಈ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಎಲ್ಲ ನೋಡುವಂಥ ಸಂದರ್ಭದಲ್ಲಿ? ಇಲ್ಲ, ಆ ಲೈನ್ ಕೇಳಿದಾಗ ನನಗೆ ಕಾನ್ಫಿಡೆಂಟ್ ಇತ್ತು ಇದು 100% ಒಂದು ಲೆವೆಲ್ ವರ್ಕೌಟ್ ಆಗುತ್ತೆ ಅಂತ. ಅದೇ ಥರ ಮೇಕಿಂಗ್ ಮಾಡಿ ಆರ್ಟಿಸ್ಟ್ನೆಲ್ಲ ಹಾಕಿ ಸ್ಟೋರಿ ಕೇಳೋದು ಒಂದಾಗುತ್ತೆ, ಆನ್ ಸ್ಕ್ರೀನ್ ತರೋದಕ್ಕೆ ಟೋಟಲಿ ಇಟ್ಸ್ ಅ ಟಫ್ ಜಾಬ್. ಹೌದು, ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮಾಡ್ಕೊಂಬಂದು ಲಾಸ್ಟ್ ಫೈನಲ್ ಪಬ್ಲಿಸಿಟಿಗೂ ವಿ ಆರ್ ನಾಟ್ ಲೆಫ್ಟ್ ಆಫ್ ಎನಿ ಸ್ಟೋನ್. ಎಲ್ಲ ಕಡೆ ಟ್ರೈ ಮಾಡಿದ್ದೀವಿ, ಇನ್ನು ಗಾಡ್ಸ್ ಬ್ಲೆಸ್ಸಿಂಗ್ಸ್. ಬಟ್ ಸರ್, ಜೋಗಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ನೋಡ್ತೀರಾ ಸರ್ ಪ್ರಮೋಷನ್ಸಲ್ಲಿ? ಯಾಕಂದರೆ ಆಗ ನೀವೆಲ್ಲೂ ಅಷ್ಟು ಕಾಣಿಸ್ಕೊಂಡಿದ್ದಿಲ್ಲ. ಸಿನಿಮಾ ಬಂದಮೇಲೆ, ಸಿನಿಮಾ ಸಕ್ಸಸ್ ಆದಮೇಲೆ ಯಾರಪ್ಪ ಪ್ರೊಡ್ಯೂಸರ್ ಅಂತ ನೋಡಿದ್ರೆ ಓ ಅಶ್ವಿನಿ ರಾಮ್ ಪ್ರಸಾದ್ ಅವರು ಅಂತ. ಬಟ್ ಈಗ ಹಾಗಿಲ್ಲ, ಈಗ ಈಗ ಸಿನಿಮಾನೇ ಬೇರೆ ಇದೆ ಸರ್. ಟೋಟ್ಲಿ ಅನ್ಲಾಕ್ ಟು ಡಿಜಿಟಲ್ ಸಿಂಪಲ್. ನಾವು ಆವಾಗ ಮಾಡೋ ಪಬ್ಲಿಸಿಟಿ ಕಂಪೇರ್ ಮಾಡಿದ್ರೆ ಇವಾಗ ಬೇರೆ ಬೇರೆ ಥರ ಇದೆ. ನಮಗೆ ಗೊತ್ತಿಲ್ಲ ಅದು. ನಂದಿಷ್ಟು ಹೋಗುತ್ತೆ ಅಂತಾರೆ. ನಾವು ಏನು ಮಾಡೋಣ? ಪೋಸ್ಟರ್ಸು ಯಾವ ಊರು ಬಿಟ್ಟಿಲ್ಲ ನಾವು. ಹುಬ್ಳಿ ಟು ಧಾರವಾಡ ಎಷ್ಟಿದೆಯೋ ಅಷ್ಟು ಜೋಗಿಗೆ ಹಾಕಿದ್ದೆ ಹೋರ್ಡಿಂಗ್ಸು. ಕರೆಕ್ಟ್. ಒಂದು ಊರಲ್ಲಿ 25 ಇದೆಯಾ, ಇನ್ನೇನ ಖಾಲಿ ಇದೆಯಾ ಅಂತ ಕೇಳ್ತಾ ಇದ್ದೆ ನಾನು. ನಾನು ಆ ಲೆವೆಲ್ ಪಬ್ಲಿಸಿಟಿ ಮಾಡಿದವನು. ಕರೆಕ್ಟ್. ಆ ಟ್ರೆಂಡೇ ಇಲ್ಲ ಇವಾಗ. ಈಗ ಟೋಟ್ಲಿ ಬೇರೆ ಬಾಸ್. ಈಗ ಕಂಟೆಂಟ್ ಏನೇ ಇದ್ರೂ ಎಲ್ಲ ಈಗ ಬಿಕಾಸ್ ಆಫ್ ದ ಮೊಬೈಲ್ ಇಟ್ ಈಸ್ ರೀಚಿಂಗ್ ಎನಿವೇರ್ ಆ್ಯಂಡ್ ಎವ್ರಿವೇರ್. ಸೊ ಅದನ್ನು ನಾವು ಟಾರ್ಗೆಟ್ ಮಾಡಲೇಬೇಕು. ಸೊ ನಾವು ಒಂದು ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ, ಅಶ್ವಿನಿ ಆಡಿಯೋ ಇರೋದ್ರಿಂದ ವಿ ನೋ ದ ಡಿಜಿಟಲ್ ವರ್ತ್ ಏನು ಅನ್ನೋದು. ಈಗ ನಾನೊಬ್ಬ ಬರೀ ಪ್ರೊಡ್ಯೂಸರ್ ಆಗಿದ್ದಿದ್ರೆ ಇದ್ರ ಮೇಲೆ ಅಷ್ಟು ಓಲ್ಡ್ ಇರ್ತಿರ್ಲಿಲ್ಲ. ಐ ಹ್ಯಾವ್ ಕಮ್ ಟು ನೋ ವಾಟ್ಸ್ ಎ ಸ್ಟ್ಯಾಂಡರ್ಡ್ ಆ್ಯಂಡ್ ವಾಟ್ಸ್ ಎ ಇನ್ಫ್ಲುಯೆನ್ಸ್ ಆಫ್ ದಟ್ ಥಿಂಗ್. ಅದಕ್ಕೆ ನಮ್ಮ ಡೈರೆಕ್ಟ್ರಿಗೂ ನನ್ನ ಮಗನಿಗೂ ಬಿಟ್ಬಿಟ್ರೆ ಅದು ನನಗೆ ಆಗಲ್ಲ, ನೀವು ನೋಡ್ಕೊಳ್ರಿ ಅಂತ. ಒಂದೊಂದು ಸರಿ ಬಿಲ್ ತರ್ತಾರೆ, ಇಷ್ಟಿಷ್ಟು ತರ್ತಾರೆ. ಏನ್ರಯ್ಯ, ನನಗೆ ಇದೆಲ್ಲ ನೋಡೇ ಇಲ್ವಲ್ಲ ಈ ಥರ ಖರ್ಚುಗಳು, ಹೆಂಗೋ ಹಿಂಗೆ ಅಂದೆ. ಬರೀ ನಾವು ರೀಲ್ ಕೊಟ್ಟಿದ್ದು, ಅದು ಕೊಟ್ಟಿದ್ದು, ಇದು ಕೊಟ್ಟಿದ್ದೇ ಇತ್ತು. ಈಗೇಲ್ಲ ಅದು ಇದು ಸರ್, ಇವ್ರು ಭಾರಿ ಇನ್ಫ್ಲುಯೆನ್ಸು ಸರ್ ಅಂತಾರೆ. ಒಬ್ರಿಗೆ ಹೇಳ್ತೀನಿ, ಒಬ್ಬರು XYZಗೆ, ಸರ್ ನೀವು ಇದೆಲ್ಲ ಮಾಡಬೇಡಿ ಸರ್, ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿ 100% ಆಗುತ್ತೆ ಅಂತ. ಟುಡೇ ಐ ಆಮ್ ರಿಕ್ವೆಸ್ಟಿಂಗ್ ಅ ಇಂಟರ್ವ್ಯೂ ಫಾರ್ ಹಿಮ್. ಆ ಥರ ಅವ್ರು ಮಾಡಲಿಲ್ಲ. ಎಲ್ಲರ ಹತ್ರ ಏನೋ ಕೇಳಿದ್ರು, ಬಾ ಫಸ್ಟ್ ಅಂತ ಮಾಡಿಕೊಟ್ರು, ಅದು ಬೇರೆ ಪ್ರಶ್ನೆ. ಬಟ್ ನಾನು ಅವ್ರಿಗೆ ಹೇಳಿದ್ದು ಆ್ಯಕ್ಚುಲಿ ಹಂಗೆ, ನೀವೇನೋ ಮಾಡಬೇಡಿ, ನಿಮ್ಮದು ಬ್ರ್ಯಾಂಡ್ ಇದೆ, ಒಯ್ಯುವಂಟು ಇದು ಮಾಡ್ತೀರಾ, ಎಲ್ಲೆಲ್ಲೋ ಯಾರ್ಯಾರೋ ಮಾಡ್ತಾ ಇದ್ದಾರೆ, ನೀವು ಯಾಕೆ ಬಿಡಬೇಕು ಅಂತ. ಮೊನ್ನೆ ಫೋನ್ ಮಾಡಿ ಗುರುಗಳೇ ನಾನೇ ಕಾಯ್ತಾ ಇದ್ದೀನಿ ಬಾಪ ಅಂದರು. ಅಂದರೆ ಡಿಜಿಟಲ್ ರೀಚ್ ಅಷ್ಟು ಮಟ್ಟಿಗಿದೆ ಇದೆ ಸರ್ ಈಗ. ನಿಜ, ಹೌದು. ಎಸ್ ಶಶಿಧರ್, ಘಾರ್ಗ ಹೆಸರೇ ನಾನು ಆಗಲೇ ಹೇಳಿದಾಗ ಒಂದು ವಿಭಿನ್ನವಾಗಿದೆ ಟೈಟಲ್. ಕೇಳಿದ ತಕ್ಷಣ ಓ ಏನೋ ಇದೆಯಪ್ಪ ಇದರಲ್ಲಿ, ಸಮಥಿಂಗ್ ಮಿಸ್ಟ್ರಿ ಅಡಗಿದೆ ಘಾರ್ಗಾದಲ್ಲಿ ಅಂಥೇಳಿ ಅನಿಸುತ್ತೆ. ಒಂದು ಪ್ಲೇಸ್ನ ಹೆಸರು ನೀವು ಟ್ರೇಲರಲ್ಲೂ ಹೇಳಿರೋ ಹಾಗೆ, ಬಟ್ ಆದರೆ ಹಿಂದೆ ಬೇರೆ ಇನ್ನೇನಾದರೂ ಅರ್ಥ ಇದೆಯಾ ಘಾರ್ಗ ಅನ್ನುವಂಥದ್ದು? ಸೊ ಎಕ್ಸಾಕ್ಟ್ಲಿ ಏನು ಅರ್ಥ ಇಲ್ಲ. ಆ್ಯಕ್ಚುಲಿ ನಾವು ಕತೆ ಬರಿಬೇಕಾದ್ರೆ ಒಂದು ಊರ ಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಊರು ನಮಗೆ ಎವಿಡೆಂಟಾಗೇ ನಿಂತ್ಕೊಳ್ಳುತ್ತೆ. ಸೊ ಒಂದು ಡಿಫ್ರೆಂಟಾಗಿ ಹೆಸರು ಇಡಬೇಕಲ್ಲ ಅಂದ್ಬಿಟ್ಟು ಘಾರ್ಗ ಮುನಿ ಅಂತ ಒಬ್ಬರಿದ್ದಾರೆ. ಅವರಿಂದ ಇನ್ಸ್ಪೈರ್ ಆಗಿ ಘಾರ್ಗ ಅನ್ನೋ ಸೌಂಡಿಂಗ್ಗೆ ಅವ್ರಿಗೆ ಗಾರ್ಗ ಅಂತ ಇಡ್ತೀನಿ. ಕತೆ ಕೇಳ್ತಾ ಕೇಳ್ತಾ ಗಾರ್ಗ ಹೈಲೈಟ್ ಆಗ್ತಾ ಹೋಗುತ್ತಲ್ಲ, ಗಾರ್ಗಾಗ ಹೋಗ್ತಾರೆ, ಗಾರ್ಗಲ್ ಹಿಂಗಾಗುತ್ತೆ, ಗಾರ್ಗಲ್ ಅವ್ರು ಬರ್ತಾರೆ. ಗಾರ್ಗ ಚೆನ್ನಾಗಿದೆ ಸೌಂಡಿಂಗ್ ಅಂದ್ಬಿಟ್ಟು ನಾನು ಸರ್ ಡಿಸೈಡ್ ಮಾಡಿ ಟೈಟಲ್ ಗಾರ್ಗ ಅಂತ ಇಡ್ತೀವಿ. ಹೆಸರು ಇಟ್ ಮಾಡ್ತಾರೆ, ಇನ್ನೊಂದೇನೋ ಇಟ್ ಮಾಡ್ತಾರೆ, ಬೇಡ ಗಾರ್ಗಾನೇ ಡಿಫ್ರೆಂಟಾಗಿ ಇರಲಿ ಅಂತ ಅಂದ್ಬಿಟ್ಟು. ಕೆಲವರು ಇಲ್ಲ ಅದು ಟಫ್ ಇದೆ ಹೆಸರು ಅಂದ, ಡಿಸೈಡ್ ವಿಲ್ ಗೋ ಫಾರ್ ದಟ್ ಅಂದ್ಬಿಟ್ಟು. ಬಟ್ ಚೆನ್ನಾಗಿದೆ, ಕ್ಯಾಚಿ ಆಗಿದೆ, ಡಿಫಿಕಲ್ಟ್ ಅಂತ ಅನ್ಸಲ್ಲ. ಘಾರ್ಗ ಅಂತ ಹೇಳಿದಾಗ ಏನೋ ಸಮಥಿಂಗ್ ಏನೋ ಇದೆಯಪ್ಪ ಇದರಲ್ಲಿ ಮಿಸ್ಟ್ರಿ, ನಾನು ಆಗಲೇ ಹೇಳಿದಾಗೆ ಏನೋ ಇದೆ ಮಿಸ್ಟ್ರಿ ಅನ್ನುವಂಥದ್ದು ಅನ್ಸುತ್ತೆ. ಸೊ ಫಸ್ಟೇ ಲೈನ್ ರೆಡಿ ಮಾಡ್ಕೊಂಡಿದ್ರ ಅಥವಾ ಹೇಗೆ ಹುಟ್ಟಿದ್ದು ಘಾರ್ಗ? ಸರ್, ನಾನು ಆ್ಯಕ್ಚುಲಿ BSc ಆ್ಯನಿಮೇಷನ್ ಮಾಡಿರೋದು. ಆಮೇಲೆ MSc ಫಿಲ್ಮ್ ಮೇಕಿಂಗ್ ಹೋದಾಗ ವಿ ಹ್ಯಾಡ್ ಓಕೆ ಇನ್ 2 years ಫಿಲ್ಮ್ ಮೇಕಿಂಗ್ ಮುಗ್ದೋಗುತ್ತೆ, ಪ್ರೊಡ್ಯೂಸರ್ ಸಿಕ್ಬಿಡ್ತಾರೆ, ಯಾಕಂದ್ರೆ ನಮಗೆಲ್ಲ ಆಗ್ಬಿಡುತ್ತೆ. ವಿ ಹ್ಯಾವ್ ಟು ಕೀಪ್ ಸಮ್ ಸ್ಟೋರೀಸ್ ರೆಡಿ. ಅದೇ ಒಂಥರ ಕ್ಯಾಂಪಸ್ ಇಂಟರ್ವ್ಯೂ ಫೀಲಲ್ಲಿ ಇದ್ವಿ ಆವಾಗ. ಸೊ ನಾವು ಒಂದು 4-5 ಸ್ಟೋರಿ ಬರೋದು ಫಸ್ಟ್ ಕತೆ ಬರ್ತಿದ್ದೆ ನಾನು ಗಾರ್ಗಾನೆ. ಸೊ ಅದ್ರ ಮೇಲೆ ತುಂಬ ರಿಸರ್ಚ್ ಮಾಡಿ ಈ ಟಿನ್ನು ಮತ್ತು ಅಲಾದಿನ್ ಎಲ್ಲ ನೋಡ್ತಾ ಇದ್ವಲ್ಲ. ಸೊ ಆ ಒಂದು ಟೆಕ್ಸ್ಚರಲ್ಲಿ ಪ್ಲಾನ್ ಮಾಡಿದ್ದು ಒಂದು ಅಡ್ವೆಂಚರಸ್ ಡ್ರಾಮಾ ಅಂತ. ಸೊ ಅಲ್ಲಿ ಉಟ್ಕೊಂಡಿದ್ದು ಕತೆ ಸರ್ ಗಾರ್ಗ ಅನ್ನೋದು. ಅದು ಹಂಗೆ ಡೆವಲಪ್ ಆಗ್ತಾ ಇಯರ್ಸ್ ಟು ಇಯರ್ಸ್, ಅಂದರೆ
ಆಮೇಲೆ ಗೊತ್ತಾಗುತ್ತೆ ಬಂದ ತಕ್ಷಣ ಸಿಗಲ್ಲ, ಇನ್ನೊಬ್ರ ಹತ್ರ ಅಸ್ಟೆಂಟಾಗಿ ಕೆಲಸ ಮಾಡಬೇಕು, ಇಂಡಸ್ಟ್ರಿನ ತಿಳ್ಕೋಬೇಕು. ಸೊ ವಿಲ್ ಕಮ್ ಟು ನೋ ವಾಟ್ ಈಸ್ ದ ಪ್ರೊಡಕ್ಷನ್ ಥಿಂಗ್, ಮತ್ತೆ ಯಾವ ಥರ ಮಾಡ್ಬೋದು. ಕೆಲವನ್ನೆಲ್ಲ ಅನ್ಕೊಂಡಿರ್ತೀವಿ, ಅದನ್ನ ಆನ್ ಫೀಲ್ಡ್ ಹೆಂಗೆ ತರಬೇಕು, ಅದೆಲ್ಲ ಇಯರ್ಸ್ ಟುಗೆದರ್ ತಗೊಂಡು ಒಂದು ಕತೆ ಆಯ್ತು ಸರ್. ಓಕೆ. ಸೊ ಜೋಗಿಲಿ ವರ್ಕ್ ಮಾಡಿದ್ರೆ ಸರ್ ಜೊತೆಗೆ? ಇಲ್ಲ ಸರ್, ಚಿಕ್ಕ ಹುಡುಗ ಸರ್. ಸೊ ಅದನ್ನ ನೋಡಿರುವಂಥ ನೆನಪು ಅಷ್ಟೇ ನೀವು ಜೋಗಿನ ತೆರೆ ಮೇಲೆ ನೋಡಿದಾಗ. ಸೊ ಜೋಗಿ ಅಂತ ಒಂದು ಕಲ್ಟ್ ಮೂವಿನ ಕೊಟ್ಟಂತಹ ಒಬ್ಬ ಪ್ರೊಡ್ಯೂಸರು, ಸೊ ಅವ್ರಿಗೆ ಹೋಗಿ ಈ ಕಥೆ ಪಿಚ್ ಮಾಡ್ತೀನಿ, ಅವರ ಒಂದು ಪ್ರೊಡಕ್ಷನಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅನ್ನುವಂಥದ್ದು ಅನ್ನಿಸ್ದಾಗ, ಆ ಯೋಚನೆ ಬಂದಾಗ, ಆಮೇಲೆ ಅದು ಸಾಕಾರ ಆದಾಗ ಹೇಗಿತ್ತು ನಿಮ್ಮ ಒಂದು? ಸರ್ ಟು ಬಿ ಫ್ರ್ಯಾಂಕ್, ಸ್ಟಾರ್ಟಿಂಗ್ ನನಗೆ ಅಶ್ವಿನಿ ರಾಮಪ್ರಸಾದ್ ಅವ್ರು ಬರೋಕೆ ಹೇಳ್ತಾ ಇದ್ದಾರೆ ನನ್ನ ಫ್ರೆಂಡು ಕಾಲ್ ಮಾಡ್ತಾನೆ. ನಂಗೆ ಇವ್ರು ಜೋಗಿ ಸಿನಿಮಾ ಪ್ರೊಡ್ಯೂಸರ್ಸ್ ಅಂತ ಗೊತ್ತಿರಲ್ಲ. ಸೊ ಅರ್ಚನಾ ಅಂತ ಇವ್ರದ್ದು ಸಬ್ ಬ್ರಾಂಚಸ್ ಇದೆ, ಅಂದರೆ ಸ್ಟುಡಿಯೋಸ್. ಅವ್ರು ಅರ್ಚನಾ ಅಂತಾರೆ, ನಾನು ಅರ್ಚನಾ ಸ್ಟುಡಿಯೋಸ್ಗೆ ಹೋಗ್ತೀನಿ ವಿಜಯನಗರ ಇದರಲ್ಲಿ. ಸೊ ಅಲ್ಲಿಗೆ ಹೋದಾಗ ಹೋದಾಗ ನಂಗೆ ಗೊತ್ತಾಗುತ್ತೆ ಜೋಗಿ, ಪ್ರೀತಿ ಕೆಮ್ಮಲ್ ಎಲ್ಲ ಪೋಸ್ಟರ್ಸ್, ಯಾವುದೋ ದೊಡ್ಡ ಪ್ರೊಡಕ್ಷನ್ ಹೌಸ್ ಒಳಗೆ ಬಂದ್ಬಿಟ್ಟಿದ್ದೀನಿ ಅಂತ ಅಲ್ಲಿ ಫೀಲ್ ಆಗುತ್ತೆ ನನಗೆ. ಅದ್ರ ಬಿಫೋರ್ ಏನಾಗಿರುತ್ತೆ ಸರ್, ನಾನು ಸುಮಾರು ಜನದ ಹತ್ರ ಹೋಗಿರ್ತೀನಿ ಸರ್, ಅಂದರೆ ಬಾ ನನ್ನ ಹತ್ರ ದುಡ್ಡಿದೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಆ ಥರ ತುಂಬ ಆಫೀಸ್ಗಳು ಅಟೆಂಡ್ ಮಾಡಿದ್ದೆ ನಾನು ರ್ಯಾಂಡಮ್ ಆಗಿ. ಬಟ್ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಎಂಟ್ರಿ ಆಗಿದ್ದು ನಾನು ಅಶ್ವಿನಿ ಪ್ರೊಡಕ್ಷನ್ಸ್ಗೆ. ಸೊ ಅಲ್ಲಿ ನಂಗೆ ಸ್ವಲ್ಪ ನರ್ವಸ್ ಆಗ್ತೀನಿ. ಆಮೇಲೆ ಸರ್ ಬರ್ತಾರೆ, ಒಂದು ಕಾಫಿ ಕುಡಿಸ್ತಾರೆ. ಕಾಫಿ ಕುಡಿದ್ಮೇಲೆ ಬೆಳಿಗ್ಗೆ 6 ಗಂಟೆಗೆ ಬೇರೆ ಕತೆ ಕೇಳೋದು. ಫಸ್ಟ್ ಬಂದ ನಾನು ಆ್ಯನಿಮೇಷನು ಅದು ಇದೊಂದ ಎಲ್ಲ ಮುಚ್ಚಿಬಿಡುಗರು, ಕತೆ ಏನು ಹೇಳು ಅಂದ್ರೆ ಏನು ಹೇಳಕ್ಕೆ ಕೊಟ್ಟಿದ್ಯಾ, ಏನಕ್ಕೆ ನಾನು ಮಾಡಬೇಕಿದ್ದ, ಜನ ಯಾಕೆ ಬರಬೇಕಿದ್ದಕ್ಕೆ, 3 ಪಾಯಿಂಟ್ ಹೇಳಿ ನನಗೆ ಅಂದೆ. ನೀನೇನು ಕೇಳಲ್ಲ, ವಾಟ್ ಈಸ್ ಯುವರ್ ಕೋರ್ ಪಾಯಿಂಟ್, ವೈ ಯು ವಾಂಟ್ ಟು ನೆರೇಟ್ ದಿಸ್, ಟು ಹೂಮ್ ಯು ವಾಂಟ್ ಟು ನೆರೇಟ್ ದಿಸ್ ಅಂದಾಗ ಆವಾಗ ಅಲ್ಲಿಗೆ ಹಂಗಂದ ಬಾ ಒಂಚೂರು ಕಾಫಿ ಕುಡ್ಕೊಂಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಅಂದೆ 15 ನಿಮಿಷದಲ್ಲಿ ಕತೆ ಹೇಳಬೇಕು ಅಂದೆ ನಾನು. ನೀನು ಯಾರೋ ಒಬ್ರು ಬರ್ತಾರೆ, ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್, ಇಲ್ಲಿ ಬಂದು ಕೂತ್ಕೊತಾರೆ, ಅದೆಲ್ಲ ಕೇಳೋಕ್ಕಾಗಲ್ಲ ನನಗೆ. ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಂಡು ಹೋಗ್ಬಿಡು ಏನಿದೆ ಕತೆ ಅಂತ. ಐ ಶುಡ್ ಥಿಂಕ್ ವಾಟ್ ಇಟ್ ಈಸ್ ಅನ್ನೋದಕ್ಕೆ. ಆಮೇಲೆ ಬಂದು ಒಂದು ಲೆವೆಲ್ ಹೇಳ್ದೆ ಕತೆನ. ಸ್ಟಾರ್ಟಿಂಗು 15 ನಿಮಿಷ ಅಂದೋನಿಲ್ಲ, ಸ್ವಲ್ಪ ಎಲಾಬ್ರೇಟ್ ಮಾಡು ಅಂದೆ ನಾನು. ಈ ಪೋರ್ಷನ್ ಸ್ವಲ್ಪ ಎಲಾಬ್ರೇಟ್ ಮಾಡಿ ನಾನೇ ಹೇಳ್ಕೊಂಡು 1 ಅವರ್ ತಗೊಂಡೆ. ಓಕೆ. Then ultimately some changes I told him, he did it very neatly and it came to life. Lovely.